ಅಪೊಸ್ತಲರ ಕಾಲದಲ್ಲಿ ದೇವರು ತನ್ನ ಸೇವಕರ ಮೂಲಕವಾಗಿ, ಅಪೊಸ್ತಲರ ಮೂಲಕವಾಗಿ ಅನೇಕ ಅದ್ಭುತ ಕಾರ್ಯಗಳನ್ನ, ಅನೇಕ ಸೂಚಕ ಕಾರ್ಯಗಳನ್ನ ಮಾಡಿದೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಇಲ್ಲಿ ತಬಿತಳು ಸತ್ತು ಹೋಗಿದ್ದಾಳೆ. ಪೇತ್ರನು ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತವಾಗಿ ಆಕೆಯನ್ನ ತಿರುಗಿ ಜೀವಿಸುವಂತೆ, ಪುನಃ ಆಕೆಗೆ ಜೀವ ಬರುವ ಹಾಗೆ ದೇವರು ಅದ್ಭುತವನ್ನಲ್ಲಿ ನಡೆಸಿದೆಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯುಳ್ಳ ದೇವಜನರು ನೋಡಿ, ಅಲ್ಲಿ ವಾಕ್ಯದಲ್ಲಿ ಬರಲ್ಪಡ ದೋರ್ಕ ಅಂದ್ರೆ ಅದಕ್ಕೆ ಅರ್ಥ ಜಿಂಕೆ ಎಂಬುದಾಗಿ. ನಿಮ್ಮ ಭಕ್ತಿ ಜಿಂಕೆಯಂತೆ ಚುರುಕಾಗಿರಬೇಕು. ನಿಮ್ಮ ಭಕ್ತಿ ಜಿಂಕೆ ಹಾಗೆ ಯಾವಾಗ್ಲೂ ಚುರುಕಾಗಿರ್ಬೇಕು. ಭಕ್ತಿಯಲ್ಲಿ ಯಾವಾಗ್ಲೂ ಮೆಲುಕುತ್ತಾ ಇರ್ಬೇಕು, ಮೆಲುಕು ಹಾಕುತ್ತಾನೆ ಇರ್ಬೇಕು. ಪ್ರೀತಿಯುಳ್ಳ ದೇವಜನರೇ, ಭಕ್ತಿಯಲ್ಲಿ ನೀವು ಯಾವಾಗ ಚುರುಕಾಗಿರ್ತು, ದೇವರು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ದೇವರು ಸತ್ತು ಹೋದಂತ ತಬಿತಳನ್ನ ಮರಲಿಲ್ಲ. ಆಕೆ ಭಕ್ತಿಯನ್ನ, ಆಕೆ ಮಾಡಿದ ಸತ್ಕ್ರಿಯೆಗಳನ್ನ ದೇವರು ಎಂದಿಗೂ ಮರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಜ್ಞಾನೋಕ್ತಿ 22ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತದೆ, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ ಎಂದು ವಾಕ್ಯದಲ್ಲಿ ನೋಡುತ್ತೇವೆ. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮವಾಗಿದೆ. ಕೆಲವರ ಹತ್ರ ಹಣ ಇದೆ, ಆದರೆ ಅವರಲ್ಲಿ ಸತ್ಕ್ರಿಯೆ ಇರುವುದಿಲ್ಲ. ಈ ದಿನ ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಭಕ್ತಿ ಚುರುಕಾಗಿರಬೇಕು.